ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮೀಶೋಯಿಂದ ಹೆಣ್ಮಕ್ಳಿಗೆ ಅಂದರೆ ಮಕ್ಕಳುಗಳಿಗೆ ತುಂಬಾ ಚೆನ್ನಾಗಿರೋಂಥ ಬಟ್ಟೆಗಳಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ನನ್ನ ಮಗಳಿಗೆ ಅಂತೇಳಿ ಒಂದಷ್ಟು ಫ್ರಾಕ್ಗಳು ಮತ್ತು ಸ್ಕರ್ಟು ಜೀನ್ಸು ಎಲ್ಲ ತರಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದು ಗೋಲ್ಡನ್ ಕಲರ್ದು ಫ್ರಾಕು. ಇದು ನನ್ನ ಮಗಳು ಮೊದಲನೇ ವರ್ಷ ಬರ್ಡೇಗೆ ತರ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಇರಿಟೇಷನ್ ಆಗುತ್ತೆ, ಮಕ್ಕಳಿಗೆ ಚುಚ್ಚುತ್ತೆ, ಆ ಥರದ್ದೆಲ್ಲ ಏನಿಲ್ಲ, ತುಂಬ ಸ್ಮೂತ್ ಇದೆ. ಇದ್ರ ಪ್ರೈಸ್ ಕೇಳಿದ್ರೆ ಜಸ್ಟ್ 249 ರುಪೀಸ್ ಅಷ್ಟೇ. ನನ್ನ ಮಗಳು ಮೊದಲನೇ ವರ್ಷ ಬರ್ಡೇಗೆ ತುಂಬ ಗ್ರ್ಯಾಂಡಾಗಿ ಕಾಣ್ತಿತ್ತು. ಹಾಕಿದೆ, ಅದರ ಫೋಟೋನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. 249 ರುಪೀಸ್ಗೆ ನನ್ನ ಮಗಳು ಮೊದಲನೇ ವರ್ಷದ ಬರ್ಡೇನ ಮುಗಿಸೇ ಬಿಟ್ಟೆ. ನೋಡಿ, ಈ ಥರ ಹುಕ್ಕು ಇದೆ, ಇಲ್ಲಿದೆ, ಮತ್ತು ಟೈ ಕೊಟ್ಟಿದ್ದಾರೆ. ಸಾವಿರಾರು ರೂಪಾಯಿ ಕೊಟ್ಟು ಈಗ ಖರ್ಚು ಮಾಡೋದಕ್ಕಿಂತ ಈ ಥರ ಸಾಕು. ಜಸ್ಟ್ ಬೆಳೆಯೋ ಮಕ್ಕಳಿಗೆ ನಾವೆಷ್ಟೇ ಜಾಸ್ತಿ ದುಡ್ಡು ಕೊಟ್ಕೊಂಡು ತೊಗೊಂಬಂದ್ರು ಅಷ್ಟೇ 1 ವರ್ಷ 2 ವರ್ಷ ಆಮೇಲೆ ಅವಕ್ಕೆ ಯೂಸ್ ಆಗೋದೇ ಇಲ್ಲ. ಸೊ ನಾನು ಹಾಗಾಗಿ ಮೀಶೋದಲ್ಲಿ ನೋಡಿದೆ, ಬಟ್ 249ಗೆ ಇಷ್ಟು ಚೆನ್ನಾಗಿರೋ ಸಿಕ್ಕಿದೆ ಅಂತೇಳಿ ನಾನು ಇದನ್ನೇ ಸೆಲೆಕ್ಟ್ ಮಾಡಿ ಇದನ್ನೇ ಬರ್ಡೇಗೆ ಅಂತ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಮತ್ತು ಇರಿಟೇಷನ್ ಆಗುತ್ತೆ ಆ ಥರದ್ದೆಲ್ಲ ಏನಿಲ್ಲ. ಇಲ್ಲಿ 3 ಲೇಯರ್ ಒಳಗಡೆ ಲೈನಿಂಗು ಕೊಟ್ಟಿದ್ದಾರೆ. ಇದೊಂದು ಈ ಥರ 2 ಲೇಯರ್ ಕೊಟ್ಟಿದ್ದಾರೆ. ಇರಿಟೇಷನ್ ಅಂತೂ ಖಂಡಿತವಾಗ್ಲೂ ಆಗಲ್ಲ ಮಕ್ಕಳಿಗೆ. ನೋಡಿ, ಈ ಥರ ಇದೆ. ಒಳಗಡೆನೂ ಕೂಡ ಎಲ್ಲ ಪ್ಯಾಕಿಂಗ್ ಆಗಿದೆ ಲೈನಿಂಗಿಂದ, ಏನೂ ಆಗೋದಿಲ್ಲ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಈಗಲೂ ಆಗ್ತಾ ಇರ್ತೀನಿ ಅವಾಗವಾಗ. ನೆಕ್ಸ್ಟ್ ಬಂದು ಇದು ಮೆರುಂದು. ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇಲೆ ಅಂದರೆ ಈ ಥರ ಬರುತ್ತೆ, ಇದರಲ್ಲಿ ಕಟ್ಕೋಬೇಕಷ್ಟೇ. ಇದರ ಮೇಲೆ ಹಿಂಗೆ ಓಪನ್ ಇರುತ್ತೆ, ಜಸ್ಟ್ ಹಿಂಗೆ ಓಪನ್ ಇರುತ್ತೆ. ಇದನ್ನು ಈ ರೀತಿ ಟೈ ಮಾಡಿ ಕಟ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ. ಶೈನಿ ಇದೆ ಕ್ಲಾತು. ಮತ್ತು ಸುಮಾರು ಸರಿ ವಾಶ್ ಮಾಡಿದ್ದೀನಿ, ಕಲರ್ಸ್ ಅಂತೂ ಹೋಗಿಲ್ಲ. ಇದಕ್ಕೂ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಒಳಗಡೆ ಕಾಟನ್ ಲೈನಿಂಗ್ ಇದೆ. ಇಲ್ಲೂ ಮೇಲೂ ಅಷ್ಟೇ ಲೈನಿಂಗ್ ಇದೆ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಸಾಫ್ಟಾಗಿದೆ, ಮಾತ್ರ ಶೈನಿ ಇದೆ. ಅದೇ ಈ ಥರ ಟ್ರೆಡಿಷ್ನಲ್ ಫಂಕ್ಷನ್ಸ್ ಏನಾದ್ರು ಇದ್ದರೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಟೈನೂ ಇದೆ. ಇದು ಅಷ್ಟೇ, ಜಸ್ಟ್ 282 ರುಪೀಸ್ ಅಷ್ಟೇ. ಚೆನ್ನಾಗಿದೆ. ಇದೊಂದು ಡೈಲಿ ವೇರ್ಗೆ ಅಂತೇಳಿ ತರಿಸ್ಕೊಂಡೆ. ವೈಟ್ ಫ್ರಾಕು ಕಾಟನಲ್ಲಿದೆ. ಜಸ್ಟ್ 189 ರುಪೀಸ್ ಅಷ್ಟೇ. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಹಿಂದೆ ಜಿಪ್ ಕೊಟ್ಟಿದ್ದಾರೆ. ಜಿಪ್ಪು ಆ್ಯಕ್ಚುಲಿ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬಾರ್ದು, ಯಾಕಂದರೆ ಹಿಂಗೆ ಎಳಿಬೇಕಾದ್ರೆ ಇನ್ನರ್ ಏನು ಹಾಕಿಲ್ಲ ಅಂದರೆ ಬೆನ್ನಿಗೆ ಕಚ್ಕೊಂಡ್ಬಿಡುತ್ತೆ. ಆದರೂ ಇಷ್ಟ ಆಯ್ತಲ್ಲ ಅಂತೇಳಿ ತರಿಸ್ಕೊಂಡೆ. ಈ ಫ್ರಾಕೆಲ್ಲ ಜಿಪ್ಪೆ ಎಲ್ಲ ಬರೋದು, ಬಟ್ ಕೇರ್ಫುಲ್ಲಾಗಿ ಹಿಂಗೆ ತೆಗಿಬೇಕಾದ್ರೆ ಆಗಲಿ ಹಾಕಬೇಕಾದ್ರೆ ಆಗಲಿ ಕೇರ್ಫುಲ್ಲಾಗಿ ಮಾಡಬೇಕು. ಹಾಕಿದ್ಮೇಲೆ ಹಿಂಗೆ ಜಿಪ್ಪಿಂಗ್ ಹಿಡಿದ್ಬಿಟ್ರೆ ಸ್ಕಿನ್ಗೆ ಏನಾರು ಟಚ್ ಆದರೆ ಸ್ಕಿನ್ ಹಿಡಿದ್ಬಿಡುತ್ತೆ. ಹುಷಾರಾಗಿ ಹಾಕಬೇಕು. ಹಾಗಾಗಿ ನಾನು ಜಾಸ್ತಿ ನನ್ನ ಮಗಳಿಗೆ ಹುಕ್ಕಿರೋದು ಅಥವಾ ಇದು ಬರುತ್ತಲ್ಲ ಗುಂಡಿ ಇರೋದು ಅಂಥದನ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಷ್ಟ ಆದಾಗ ಒಂದೊಂದು ಸತಿ ಇದೇ ಥರ ಜಿಪ್ಪೆ ಇರುತ್ತೆ ಕೆಲವಕ್ಕೆ, ಹಾಗಾಗಿ ತೊಗೊತೀನಿ. ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀನಿ. ಇದು ಅಷ್ಟೇ 189 ರುಪೀಸ್ ಅಷ್ಟೇ. ಇದು ಒಳಗಡೆ ಲೈನಿಂಗ್ ಎಲ್ಲ ಏನಿಲ್ಲ, ಬಸ್ ಡೈಲಿ ವೇರ್ಗೆ ಅಂತೇಳಿ ತೊಗೊಂಡೆ. ಚೆನ್ನಾಗಿದೆ. ನೆಕ್ಸ್ಟ್ ಇದು ಅಷ್ಟೇ, ಜಸ್ಟ್ 80 ರುಪೀಸಿಗೆ ತೊಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ, ಜಸ್ಟ್ 80 ರುಪೀಸ್ಗೆ. ಇದು ಅಷ್ಟೇ, ಪಾರ್ಟಿ ವೇರ್ ಹಾಕೋಬೋದು. ಚೆನ್ನಾಗಿದೆ. ನನ್ನ ಮಗಳಿಗೂ ಹಾಕಿದ್ದೀನಿ ಸುಮಾರು ಸರಿ. ಇದು ಅಷ್ಟೇ, ಇರಿಟೇಷನ್ ಏನು ಆಗಲ್ಲ. ನೆಟ್ಟೆಡ್ ಇದೆ ಕ್ಲಾತು. ಟೈ ಕೊಟ್ಟಿರ್ತಾರೆ. ಈ ಥರ ಸ್ಲೀವ್ಲೆಸ್ ಇರುತ್ತೆ. ಇದ್ರ ಮೇಲೆ ಈ ಥರದೊಂದು ಕೋಟ್ ಕೊಟ್ಟಿರ್ತಾರೆ ಹಾಕೋದಕ್ಕೆ. ಜಸ್ಟ್ 80 ರುಪೀಸ್ಗೆ ಯಾರು ಕೊಡ್ತಾರೆ? ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಕ್ಲಾತು ತುಂಬ ಚೆನ್ನಾಗಿದೆ. ಒಳಗಡೆ ಲೈನಿಂಗು ಕೂಡ, ಇದಕ್ಕೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಲೈನಿಂಗ್ ಇರುತ್ತೆ. ಇದು ಅಷ್ಟೇ, ನಾನು ಈ ಸತಿ ಮಂತ್ರಾಲಯಕ್ಕೆ ಹೋದಾಗ ಹಾಕ್ಕೊಂಡು ತರಿಸ್ಕೊಂಡಿದ್ದು. ಒಳಗೆ ಮುಡಿ ಕೊಡ್ತಿದ್ದಿಲ್ಲಲ್ಲ, ಮಂತ್ರಾಲಯದಲ್ಲಿ ತರಿಸ್ಕೊಂಡಿದ್ದು. ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನು ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ. ಬಟ್ ಇದು 338 ರೂಪಾಯಿ, 338 ರುಪೀಸು ಕೊಟ್ಟಿದ್ದು. ಇದು ಅಷ್ಟೇ, ಜಿಪ್ ಇದೆ. ಅದೇ ಜಿಪ್ ಹಾಕ್ಬೇಕಾದ್ರೆ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಮಕ್ಕಳಿಗೆ. ಇದೊಂದು ಇಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇದು ಇಲ್ಲದೆ ಇದ್ದಿದ್ರೆ, ಅದರ್ವೈಸ್ ಎಲ್ಲ ಚೆನ್ನಾಗಿದೆ. ನೋಡಿ, ಕ್ಲಾತು ಇದರಿಂದ ಟೈ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ. ಇದು ಅಷ್ಟೇ, ವಾಶ್ ಮಾಡಿದ್ದೀನಿ. ಕಲರ್ಸ್ ಎಲ್ಲ ಏನೂ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಶೈನಿಂಗ್ ಇದೆ. ಐರನ್ ಮಾಡಬೇಕಷ್ಟೇ, ಐರನ್ ಮಾಡಿಲ್ಲ. ಈ ಥರ ಬಾರ್ಡರ್ ಇರುತ್ತೆ. ಈ ಥರ ಚೆನ್ನಾಗಿದೆ. ಇದು ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ.
ಸ್ಲೀವ್ಸ್ಗೆ ಲೈನಿಂಗ್ ಇರಲ್ಲ, ಇದಕ್ಕೆ ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ ಈ ಥರ ಒಳಗಡೆ. ಅಷ್ಟೇ ಡೈಲಿ ವೇರ್ಗೆ ಅಂತೇಳಿ ತರಿಸ್ಕೊಂಡೆ ನನ್ನ ಮಗಳಿಗೆ. 133 ರುಪೀಸ್ ಅಷ್ಟೇ ಜಸ್ಟ್. ಇದು ಅಷ್ಟೇ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಎಲಾಸ್ಟಿಕ್ ಇರುತ್ತೆ, ಇಲ್ಲೊಂದು ಟೈ ಕೊಡ್ತಾರೆ, ಸ್ಲೀವ್ ಮಾತ್ರ ಹೀಗಿರುತ್ತೆ. ಜಸ್ಟ್ 133 ರುಪೀಸು. ಡೈಲಿ ವೇರ್ಗೆ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ಈ ಸಮ್ಮರಲ್ಲೆಲ್ಲ ಹಾಕೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಕ್ಲಾತ್ ಅಂತೂ ಚೆನ್ನಾಗಿದೆ, ಲೈನಿಂಗ್ ಎಲ್ಲ ಇದೆ ನೋಡಿ. ಕ್ಲಾತ್ ಈ ಥರ. ಮತ್ತು ಇದು ನನ್ನ ಮಗಳಿಗೆ 2 ಇಯರ್ಸ್ ಬರ್ಡೇಗೆ ತೊಗೊಂಡಿದ್ದು. ಇದು ಅಷ್ಟೇ 270 ರುಪೀಸ್ ಅಷ್ಟೇ. ಅವಳ ಬರ್ಡೇನೆಲ್ಲ ನಾವು ತುಂಬ ಈ ಥರ ಕಡಿಮೆ ಮೀಶೋ ಇರೋದ್ರಿಂದ ನನಗಂತೂ ಯೂಸ್ ಆಯ್ತಿದ್ನೇ. ಹೊರಗಡೆ ಎಲ್ಲ ಹೋಗಿ ಕೇಳ್ತೀವಿ ಅಂದರೆ ಮಿನಿಮಮ್ ಅಂದರೆ 600 ರೂಪಾಯಿ 700 ರೂಪಾಯಿ ಹೇಳ್ತಾರೆ. ಮೊದಲನೇ ವರ್ಷದ್ದು ಗೋಲ್ಡ್ ತೋರಿಸಿದ್ನಲ್ಲ, ಗೋಲ್ಡ್ ಕಲರ್ ತೋರಿಸಿದ್ನಲ್ಲ, ಇದು ಅಷ್ಟೇ. ಇದನ್ನ ಹೊರಗಡೆ ತೊಗೋತೀವಿ ಅಂತ ಅಂದಿದ್ರೆ ನಿಜವಾಗ್ಲೂ ಇದು ಮೊದಲನೇ ವರ್ಷಕ್ಕೆ ತರಿಸ್ದೆ, ಇದು 2ನೇ ವರ್ಷಕ್ಕೆ ತರಿಸ್ದೆ. ಇದು ಅಷ್ಟೇ ಹೊರಗಡೆ ಕೇಳ್ತೀವಿ ಅಂತಂದರೆ 500-600 ರೂಪಾಯಿ ಕಮ್ಮಿ ಯಾರೂ ಕೊಡೋದಿಲ್ಲ. ಸೊ ಅದು 250 ರುಪೀಸ್ಗೆ ಮುಗೀತು. ಇದು ಅಷ್ಟೇ 270 ರುಪೀಸ್ಗೆ 2 ಇಯರ್ಸ್ ಬರ್ಡೇಗೆ ಅಂತೇಳಿ 2-3 ಬುಕ್ ಮಾಡಿದೆ. ಅದರಲ್ಲಿ ಇದು ಇಷ್ಟ ಆಯಿತು. ಇನ್ನು ಬೇಡದಿರೋದನ್ನ ರಿಟರ್ನ್ ಹಾಕಿ ಇದನ್ನು ಇಟ್ಕೊಂಡೆ. ಇದು ತುಂಬ ಇಷ್ಟ ಆಯಿತು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಇಲ್ಲಿ ಮಿಂಚು ಸೈನಿಂಗ್ ಎಲ್ಲ ಇದೆ. ಕ್ಲಾತು ಅಷ್ಟೇ ನೆಟ್ಟೆಡ್ ಇದೆ. ಇದು ನೋಡಿ ಈ ಥರ ಇದೆ, ಟೈ ಕೊಟ್ಟಿರ್ತಾರೆ. ಮತ್ತು ಇದು ಜಿಪ್. ಇದು ಅಷ್ಟೇ ಜಿಪ್ಪು. ವಾಶ್ ಎಲ್ಲ ಮಾಡಿದ್ದೀನಿ, ಬಟ್ ಯಾವುದು ಕಲರ್ಸ್ ಎಲ್ಲ ಏನು ಹೋಗಿಲ್ಲ. ಇಲ್ಲಿ ಮುಂದೆ ಇದೊಂದು ಕೊಟ್ಟಿರ್ತಾರೆ. ಇದು ಅಷ್ಟೇ ಲೈನಿಂಗ್ ಇದೆ. ಇದು ಅಷ್ಟೇ ಇರಿಟೇಷನ್ ಆಗುತ್ತೆ ಆ ಥರದ್ದೆಲ್ಲ ಇಲ್ಲ ನೋಡಿ. ಈ ಥರದ್ಗೆಲ್ಲ 2 ಲೈನಿಂಗ್ ಇದೊಂದು ಕೊಡ್ತಾರೆ ಒಳಗಡೆ, ಅದ್ರ ಮೇಲೆ ಇದೊಂದು ಕೊಟ್ಟು ಅದ್ರ ಮೇಲೆ ಇದು ಕೊಡ್ತಾರೆ. ಮೀಶೋದಲ್ಲಿ ನಿಜವಾಗ್ಲೂ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಬಟ್ಟೆಗಳೆಲ್ಲ. ನಾನು ಅಷ್ಟೇ ಡ್ರೆಸ್ಗಳನ್ನೆಲ್ಲ ನಾನು ಮೀಶೋದಲ್ಲೇ ತೊಗೊಳೋದು. ಇತ್ತೀಚೆಗೆ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಬೇಕು ಅಂದರೆ ಮೀಶೋದಲ್ಲೇ ಆರ್ಡ್ರ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಇದೆ ಒಳಗಡೆ. ಇದು ಲೈನಿಂಗ್ ಕೊಟ್ಟಿರ್ತಾರೆ, ಇರಿಟೇಷನ್ ಆಗುತ್ತೆ ಆ ಥರದ್ದೆಲ್ಲ ಏನಿಲ್ಲ. ಸ್ಲೀವ್ಸ್ ಜಸ್ಟ್ ಈ ಥರ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ನೆಕ್ಸ್ಟ್ ಇದು ಸ್ವಲ್ಪ ಕಾಸ್ಟ್ಲಿ, ಅಂದರೆ ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ. 486 ರುಪೀಸ್ ಇದು ನೋಡಿ. ಈ ಥರ ಇದೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಇಲ್ಲಿಂದ ಟೈ ಕೊಟ್ಟಿರ್ತಾರೆ, ಇಲ್ಲಿ ರೇಷ್ಮೆ ಬಾರ್ಡ್ ಇದೆ. ಇದು ಅಷ್ಟೇ ಜಿಪ್ಪೆ, ಫ್ರಾಕ್ಕೆಲ್ಲ ಜಿಪ್ಪೆ ಬರುತ್ತೆ, ಜಿಪ್ಪು. ಇದಕ್ಕೂ ಅಷ್ಟೇ ಲೈನಿಂಗ್ ಎಲ್ಲ ಒಳಗಡೆ ಒಂದು ಲೈನಿಂಗ್ ಕೊಟ್ಟಿದ್ದಾರೆ. ಹಾಕ್ಕೊಂಡ್ರೆ ಮಕ್ಕಳಿಗೆ ಚುಚ್ಚುತ್ತೆ ಆ ಥರದ್ದೆಲ್ಲ ಏನೂ ಇಲ್ಲ. ಇದು 486 ರೂಪಾಯಿ. ಚೆನ್ನಾಗಿದೆ. ಇದು ಒಂದು ಜೋಡಿ 212 ರೂಪಾಯಿ ಅಷ್ಟೇ ನೋಡಿ. ಇದು ಅಷ್ಟೇ ಎಷ್ಟು ಶೈನಿಂಗ್ ಇದೆ ಅಂದರೆ ಕ್ಲಾತು ಒಂದು ರೀತಿ ಶೈನಿಂಗ್ ಬರುತ್ತೆ. ಇದು ಕ್ಲಾತು ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಸ್ಲೀವ್ಸ್ ಫುಲ್ ರೌಂಡ್ ನೆಕ್ ಇರುತ್ತೆ ಮತ್ತು ಈ ಥರ ಸ್ಲೀವ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಪ್ಯಾಂಟು ಮತ್ತು ಸ್ಕರ್ಟ್ ಎರಡು ಸೇರಿ 212 ರೂಪಾಯಿ. ಇದು ಅಷ್ಟೇ ಒಳಗಡೆ ಲೈನಿಂಗ್ ಎಲ್ಲ ಇರುತ್ತೆ. ಲೈನಿಂಗ್ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿ. 298 ರುಪೀಸು. ಇಲ್ಲಿಗೆ ಸ್ಲೀವ್ಸ್ ಬಂದು ಇಲ್ಲಿ ಇದ್ರ ಥರ ಬರುತ್ತೆ. ಇದಕ್ಕೆ ಎಲಾಸ್ಟಿಕ್ ಕೊಟ್ಟಿರ್ತಾರೆ. ಇದಕ್ಕೆ ಇದು ಪ್ಯಾಂಟು 298 ರುಪೀಸ್ಗೆ ವರ್ತಿದೆ ಅಂತ ಅನಿಸುತ್ತೆ. ಕೊಡ್ಬೋದು. ಪ್ಯಾಂಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ, ಕಲರ್ ಎಲ್ಲ ಏನು ಹೋಗೋದಿಲ್ಲ. ಇದು ಮತ್ತು ಇದು ಸೇರಿ ಇದು ಅದೇ ಉಲ್ಲನ್ ಟೈಪ್ ಬರುತ್ತಲ್ಲ ಈ ಥರ ಕ್ಲಾತು. 252 ರುಪೀಸು. ತುಂಬಾ ಚೆನ್ನಾಗಿದೆ. 250. ಇದು ಸ್ವಲ್ಪ ದೊಡ್ಡದೇ ಬಂದುಬಿಟ್ಟಿದೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ದೊಡ್ಡವಳಾದ್ಮೇಲೆ ಹಾಕೋಣ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ತರಿಸಿದ್ಮೇಲೆ ರಿಟರ್ನ್ ಏನಕ್ಕೆ ಅಂತೇಳಿ 252 ರುಪೀಸು. ಪ್ಯಾಂಟು ಮತ್ತು ಇದು ಎರಡು ಸೇರಿ. ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ, ಎಲಾಸ್ಟಿಕ್ಕು, ಜಿಪ್ಪೆಲ್ಲ ಏನಿಲ್ಲ ನೋಡಿ. ಈ ಥರ ಎಲ್ಲ ಇರುತ್ತೆ. ಇದು ಬಂದು 252 ರುಪೀಸ್. ಇದು ಜಸ್ಟ್ ಟೀ ಶರ್ಟ್ ಅಷ್ಟೇ ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ. ಒಂಥರ ಎಕ್ಸ್ಪೆಂಡಬಲ್ ಟೀ ಶರ್ಟು. 138 ರುಪೀಸು. ಬರೀ ಟೀ ಶರ್ಟ್ಗಷ್ಟೇ 138. ಇಲ್ಲಿ ರೌಂಡ್ ನೆಕ್ ಬರುತ್ತೆ, ಸ್ಲೀವ್ಲೆಸ್ಸು. 138 ರುಪೀಸು. 159. ನೋಡಿದ್ರೆ ಚೆನ್ನಾಗಿದೆಯಲ್ಲ ಅಂತೇಳಿ ತರಿಸ್ಕೊಂಡ್ರೆ ಜೀನ್ಸ್ ಮೇಲೆ ಹಾಕೋದಕ್ಕೆ. 159 ರುಪೀಸು. ಇಲ್ಲಿ ಈ ಥರ ವರ್ಕ್ ಇದೆ.
159 ರುಪೀಸ್. ಇದು ಪ್ಯಾಂಟ್ಗೆ ಎಲಾಸ್ಟಿಕ್ ಬರುತ್ತೆ. 233 ರುಪೀಸ್, 233 ರೂಪಾಯಿ. ಈ ಥರ ಬರುತ್ತೆ. ಇದು ಸ್ಲೀವ್ಲೆಸ್, ಇಲ್ಲಿ ಸ್ಲೀವ್ಸ್ ಈ ಥರ ಬರುತ್ತೆ. ಇದು ಅಷ್ಟೇ, ಒಳಗಡೆ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಪ್ಯಾಂಟ್ಗೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಬಂದಿದ್ದು 245 ರುಪೀಸ್ಗೆ 12 ಪೀಸಸ್ ಟಿ ಶರ್ಟ್ಸ್ ಬಂದಿದೆ. ಅಂದರೆ ಡೈಲಿ ವೇರ್ ಟಿ ಶರ್ಟ್ಸ್ಗಳು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನ ಇನ್ನೂ ವೇರ್ ಮಾಡಿಲ್ಲ, ಇವಾಗ ಬಂದಿದ್ದಷ್ಟೇ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ನಾನು ಅದಕ್ಕೆ ರಿಟರ್ನೇ ಮಾಡೋಕ್ಕೆ ಹೋಗಿಲ್ಲ. ವಾಶ್ ಮಾಡಿದ್ರು ಕೂಡ ಏನು ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. 245 ರುಪೀಸ್ಗೆ 12 ಪೀಸಸ್ ಅಂತಂದರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಇದೇ ಈ ಥರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 12 ಪೀಸಸ್ ಅಂತಂದರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಮೀಶೋದಲ್ಲಿ ನಿಜವಾಗ್ಲೂ ತುಂಬ ಕಡಿಮೆ ಪ್ರೈಸ್ಗೆ ಬಟ್ಟೆಗಳೆಲ್ಲ ಸಿಗುತ್ತೆ. ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಹುಡುಕಬೇಕು. ಅಂದರೆ ರಿವ್ಯೂಗಳೆಲ್ಲ ನೋಡಿಬಿಟ್ಟು, ಈಗ ನಾವು ತೊಗೊಂಡಿದ್ದೀವಿ, ನಾವು ರಿವ್ಯೂ ಶೇರ್ ಮಾಡಿರ್ತೀವಿ. ಅದೇ ಥರ ತೊಗೊಂಡಿರೋದು ರಿವ್ಯೂ ಎಲ್ಲ ಇರುತ್ತೆ. ಆ ರಿವ್ಯೂನೆಲ್ಲ ನೋಡಿಬಿಟ್ಟು ಬೈ ಮಾಡಬೇಕು. ಆಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೀಶೋದಿಂದ ರಿಟರ್ನು ಕೂಡ ಇದೆ. ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಹಾಕಿದ್ರೆ ಇಮಿಡಿಯೇಟ್ಲಿ ಪಿಕಪ್ ಮಾಡಿದ ಒಂದು ಅವರು ಪಿಕಪ್ ಮಾಡಿ ಅಪ್ಡೇಟ್ ಮಾಡ್ತು ಅಂತಂದರೆ ನಮಗೆ ಅಮೌಂಟು ರೀಫಂಡ್ ಆಗುತ್ತೆ. ಅದರದ್ದೆಲ್ಲ ಬರೀಲ್ಲ. ನಾನು ಎಷ್ಟೊಂದು ಸರಿ ನನಗೆ ಇಷ್ಟ ಆಗದಿದೆ ರಿಟರ್ನ್ ಎಲ್ಲ ಮಾಡಿದ್ದೀನಿ. ಈ ಟಿ ಶರ್ಟ್ಗಳು ಮುಂಚೆ ನಾನು ಬುಕ್ ಮಾಡಿದ್ದೆ, ಈಗ ಮೊನ್ನೆ ಎಲ್ಲ ಬಂದಿತ್ತು. ಅದು ಇಷ್ಟ ಆಗಿಲ್ಲ ಅಂತೇಳಿ ನಾನು ಮತ್ತೆ ಇದನ್ನು ಬುಕ್ ಮಾಡಿದ್ದು. ಇದು ಇಷ್ಟ ಆಯಿತು, ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಸೊ ಗೈಸ್, ನೋಡಿದ್ರಲ್ಲ, ಇಷ್ಟು ಬಟ್ಟೆಗಳು ನನ್ನ ಮಗಳಿಗೆ ಅಂತೇಳಿ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಇದರದ್ದೆಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಷ್ಟ ಅಂದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.